Okay students, we are moving to the fourth question. Fourth question is not a numerical one. So what they are asking in the fourth question is, explain the meaning of statement electric charge of a body is quantized. So this question has a two parts. First part is asking, explain the meaning of the statement electric charge of a body is quantized, and in second part, why can one ignore the quantization of electric charge when dealing with the macroscopic, that is large scale charges. Okay, we will go first, we will discuss about the first part. Electric charge of a body is quantized. So what they are asking is, explain the meaning of electric charge of a body is quantized. So what is this meaning? So first one, the point wise barad. So electric charge of a body is quantized. So there is one body object where we want to charge it. So electric charge na ನಾವು ಈ ಬಾಡಿ ಒಳಗೆ ಅಪ್ಲೈ ಮಾಡಬೇಕಾಗಿದೆ, ಚಾರ್ಜನ್ನು ಆ್ಯಡ್ ಮಾಡಬೇಕಾಗಿದೆ ಅಥವಾ ಇದನ್ನು ಚಾರ್ಜ್ ಮಾಡಬೇಕಾಗಿದೆ. ಸೊ ಚಾರ್ಜ್ ಹೆಂಗೆ ಮಾಡ್ತೀವಿ? ಐದರ್ ವಿ ರಿಮೂವ್ ಎಲೆಕ್ಟ್ರಾನ್ಸ್, ಅಂದರೆ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಬರ್ತಾವೆ, ಆರ್ ವಿ ಆ್ಯಡ್ ಎಲೆಕ್ಟ್ರಾನ್ಸ್. ಇಫ್ ವಿ ಆ್ಯಡ್ ಎಲೆಕ್ಟ್ರಾನ್ಸ್, ನೆಗೆಟಿವ್ ಚಾರ್ಜಸ್, ಎಲೆಕ್ಟ್ರಾನ್ಸ್ ಆ್ಯಡ್ ಆಗುತ್ತೆ, ನೆಗೆಟಿವ್ ಚಾರ್ಜಸ್ ಆ್ಯಡ್ ಆಗುತ್ತೆ. ಸೊ ಇದನ್ನು ನಮ್ಗೆ ಎ ಬಾಡಿ, ದೇರ್ ಇಸ್ ಅ ಬಾಡಿ ವಿಚ್ ಹ್ಯಾಸ್ ನೋ ಚಾರ್ಜ್ ಇಲ್ಲ ಈಗ ಆ ಬಾಡಿದೊಳಗೆ. ಸೊ ಈ ಚಾರ್ಜ್ ಹಾಕಬೇಕು, ಆ ಬಾಡಿದೊಳಗೆ ಚಾರ್ಜ್ ಹಾಕಬೇಕಂದ್ರೆ ಏನು ಮಾಡ್ತೀರಿ? ಸೊ ಎರಡು ವೇ, ದೆರ್ ಇಸ್ ಅ ಅಡಿಷನ್ ಆಫ್ ಎಲೆಕ್ಟ್ರಾನ್ ಆರ್ ರಿಮೂವಲ್ ಆಫ್ ದ ಎಲೆಕ್ಟ್ರಾನ್. ಸೊ ವಿಲ್ ಥಿಂಕ್ ದಟ್ ವಿ ಆರ್ ಆ್ಯಡಿಂಗ್ ಎಲೆಕ್ಟ್ರಾನ್. ಸೊ ಅಂದರೆ ಈಸಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಸೊ ನಾವೇನು ಮಾಡೋಣ, ಒಂದು ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡ್ಲಿಕ್ಕತ್ತೀವಿ. ಸೊ ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ಇಲ್ಲಿ ಚಾರ್ಜ್ ಎಷ್ಟಂತು? ಒಂದು ಎಲೆಕ್ಟ್ರಾನ್ ಚಾರ್ಜ್ ಬಂತು. ಸೊ ಒಂದು ಎಲೆಕ್ಟ್ರಾನ್ ಚಾರ್ಜ್ ಎಷ್ಟಿರುತ್ತೆ? Electron charge is equals to 1.6 into 10 raised to minus 19 coulomb. So 1.6 into 10 raised to minus 19 coulomb ಇದೆ one electron ಹಾಕಿದ್ರೆ. So if next ಇನ್ನೊಂದು electron ಹಾಕ್ತೀವಿ, another electron, 2 electron ಆಯ್ತು. So charge in this body, what is the charge in this body? 2 into electron charge, 2 into E ಆಯ್ತು. ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಾನ್ ಹಾಕಿದ್ವಿ ಅಂತಂದ್ರೆ ಥರ್ಡ್ ಎಲೆಕ್ಟ್ರಾನ್ 3 into E, 3 into E. ಸೊ ಎಷ್ಟು ಎಲೆಕ್ಟ್ರಾನ್ ಹಾಕ್ಬೋದು ನಾವು? ಎಷ್ಟಾದರೂ ಹಾಕ್ಬೋದು. ಸೊ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹಾಕ್ಬೋದು. ಸೊ ವೆನ್ ವಿ ಆ್ಯಡ್ n ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದ ಟೋಟಲ್ ಚಾರ್ಜ್ ಇನ್ ದಿಸ್ ಬಾಡಿ ಈಸ್ n into E. ಸೊ ದ ಫಾರ್ಮುಲಾ ಆರ್ ದ ಇಕ್ವೇಶನ್ ಬಿಕಮ್ಸ್ Q ಈಸ್ ಈಕ್ವಲ್ಸ್ ಟು n into E. ಸೊ n into E ಅಂತಂದ್ರೆ ಏನು? n ಈಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, 1 2 3 4 ಆ್ಯಡ್ ಮಾಡ್ಕೊತ ಹೋಗ್ತೀವಿ, ಆ್ಯಂಡ್ E ಈಸ್ ದ ಚಾರ್ಜ್. ಸೊ ಟೋಟಲ್ ಚಾರ್ಜ್ ಇನ್ ದ ಬಾಡಿ is the integral multiple of electrons. Okay, so integral multiples of electrons ಅಂತ ಹೇಳ್ತೀವಿ. ಸೊ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅಷ್ಟು ಚಾರ್ಜ್ ನಮ್ಮ ಬಾಡಿದೊಳಗೆ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಂತ ಬರೆಯೋಣ? ಫಸ್ಟ್ ಪಾಯಿಂಟ್, ದಿಸ್ ಮೀನ್ಸ್ ಓನ್ಲಿ integral numbers, only integral numbers of electrons, number of electrons can be transferred from one body to the other, one body to the other. Okay, ಇದು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ. ಅದರ್ ಪಾಯಿಂಟ್ಸ್ ಏನಿದೆ, ಓನ್ಲಿ ಇಂಟಿಗ್ರಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ದ ಅದರ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಮಾಡ್ತೀರಿ? ಚಾರ್ಜಸ್ ಆರ್ ನಾಟ್ ಟ್ರಾನ್ಸ್ಫರ್ಡ್ ಇನ್ ದ ಫ್ರಾಕ್ಷನ್. Charges are not transferred in fractions.
ಸೊ ವಾಟ್ ದಿಸ್ ಮೀನ್ಸ್, ಚಾರ್ಜಸ್ ಫ್ರಾಕ್ಷನ್ ಆಫ್ ಚಾರ್ಜಸ್ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಂಗಿಲ್ಲ. ಎಲೆಕ್ಟ್ರಾನ್ ಹಾಕಿದ್ರೆ 1 ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ 3 ಎಲೆಕ್ಟ್ರಾನ್ ಹಾಕ್ಬೋದು. ಅದ್ರ ಬದಲಿ 1/2 ಎಲೆಕ್ಟ್ರಾನ್ ಹಾಕ್ಲಿಕ್ಕೆ ಬರಂಗಿಲ್ಲ, ಅಥವಾ 0.75 ಎಲೆಕ್ಟ್ರಾನ್ಸ್ ಹಾಕ್ಲಿಕ್ಕೆ ಬರಂಗಿಲ್ಲ. ಸೊ ಓನ್ಲಿ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಎಲೆಕ್ಟ್ರಾನ್ಸ್ ವಿ ಕ್ಯಾನ್ ಆ್ಯಡ್. ಸೊ ಫ್ರಾಕ್ಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ನಾವು ಆ್ಯಡ್ ಮಾಡ್ಲಿಕ್ಕೆ ಬರಂಗಿಲ್ಲ, ದಿಸ್ ಈಸ್ ನಾಟ್ ಪಾಸಿಬಲ್. ಓನ್ಲಿ ದ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಈ ಎಲೆಕ್ಟ್ರಾನ್ಸ್ ಚಾರ್ಜನ್ನು ಆ್ಯಡ್ ಮಾಡ್ಬೋದು ನಾವು. ಸೊ ದಿಸ್ ಪಾಯಿಂಟ್ ಸೇಸ್ ಚಾರ್ಜಸ್ ಆರ್ ನಾಟ್ ಟ್ರಾನ್ಸ್ಫರ್ಡ್ ಇನ್ ಫ್ರಾಕ್ಷನ್ಸ್. ನೆಕ್ಸ್ಟ್ ಪಾಯಿಂಟ್, hence a body possesses total charge only in integral multiples of electric. Hence the body possesses only integral multiple of electric charge. ಓಕೆನಾ? ಸೊ ಫಸ್ಟ್ ಪಾರ್ಟ್ದೊಳಗಿಂದ ನಾ ಹೆಂಗೆ ಬರಿಬೋದು, 3 ಪಾಯಿಂಟ್ಸ್ ನಾವು ಬರಿಬೋದು. ಏನಂತ ಬರಿತೀರಿ? ಓನ್ಲಿ ಇಂಟಿಗ್ರಲ್ ನಂಬರ್ಸ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ one body to the other. Charges are not transferred in fractions. Hence a body possesses only integral multiples of electric charge. ಇದ್ರಾಗ ಏನು ನಾವೀಗ ಎಕ್ಸ್ಪ್ಲೇನ್ ಮಾಡಿದ್ವಿ, ಸೇಮ್ ಪಾಯಿಂಟ್ಸ್. 1 2 3 4 ಅಂತ ಎಲೆಕ್ಟ್ರಾನ್ಸ್ ಹಾಕ್ಬೋದು. ಸೊ ಅಂದರೆ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಆಡೆಡ್ ಆ್ಯಂಡ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ಚಾರ್ಜಸ್ ಆರ್ ನಾಟ್ ಟ್ರಾನ್ಸ್ಫರ್ಡ್ ಇನ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಒಳಗೆ ನಾವು ಚಾರ್ಜಸನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಂಗಿಲ್ಲ. ಹೆನ್ಸ್ ಎ ಬಾಡಿ ಪೊಸೆಸಸ್ ಓನ್ಲಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಯಾವುದು ನಮ್ಮದು? 1.6 × 10⁻⁹. ಅದರದ್ದು ಮಲ್ಟಿಪಲ್ಸ್, ಸೊ ಅದರ ಮಲ್ಟಿಪಲ್ಸ್ 1.6 × 2, 1.6 × 3, 1.6 × 4. ಸೊ ಓನ್ಲಿ ದ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಎ ಬಾಡಿ ಕ್ಯಾನ್ ಪೋಸಸ್ ಅಂತ ಹೇಳಿದವು. ಓಕೆ, ಸೊ ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್. ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಏನು ಕೇಳ್ತಾರೆ ಅವರು? Why can one ignore the quantization of electric charge when dealing with the macroscopic, that is large scale charges? ಹೌದಾ? ಸೊ ಇದನ್ನ ಏನು ಹೇಳ್ತಾರೆ? ಲಾರ್ಜ್ ಸ್ಕೇಲ್ ಚಾರ್ಜಸ್, ಲಾರ್ಜ್ ಸ್ಕೇಲ್ ನಾವು ಕ್ವಾಂಟೈಸೇಷನ್ ಮಾಡ್ಬೇಕಂದ್ರೆ ಕ್ವಾಂಟೈಸೇಷನ್ ಬರಂಗಿಲ್ಲ ಅಲ್ಲಿ ಏನು ಬರುತ್ತೆ, ಯಾಕೆ ನಾವು ಇಗ್ನೋರ್ ಮಾಡಿದ್ವಿ ಕ್ವಾಂಟೈಸೇಷನ್ ಅಂತ ಕೇಳಿಕತ್ತಾರೆ. ಸೊ ಇದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ 1.1 ಅದಲ್ಲ ನಮ್ದು, ಅದನ್ನೊಂದ್ಸಲ ಡಿಸ್ಕಸ್ ಮಾಡೋಣ ಅಂತ. ಸೊ ಅಂದ್ರೆ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ವೈ ವಿ ಆರ್ ಇಗ್ನೋರಿಂಗ್ ದ ಕ್ವಾಂಟೈಸೇಷನ್ ಇನ್ ಅ ಮ್ಯಾಕ್ರೋಸ್ಕೋಪಿಕ್ ಲೆವೆಲ್ ಅಂತ. ಓಕೆ, ಎಕ್ಸಾಂಪಲ್ 1.1 says if 10⁹ electrons move out of the body to another body every second, how much time is required to get a total charge of 1 coulomb on the other body? ಸೊ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವು. ಎಷ್ಟು ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ ಅಂತಂದ್ರೆ 10⁹ ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್. 10⁹ ಚಾರ್ಜಸ್ ಪರ್ ಸೆಕೆಂಡ್ಗೆ ಒಂದು ಬಾಡಿಯಿಂದ ಅನದರ್ ಬಾಡಿ ಮೂವ್ ಆಗ್ಲಿಕ್ಕತ್ತಾವ. ಸೊ 10⁹ ಅಂದ್ರೆ ಎಷ್ಟು ಬರುತ್ತೆ ನಮಗೆ? 1 ಮುಂದೆ 9 zeros, 1 2 3 4 5 6 7 8 9. ಸೊ ಎಷ್ಟು ಬಂದಿದೆ? 100 crores. 100 crore ಎಲೆಕ್ಟ್ರಾನ್ಸ್ 1 ಸೆಕೆಂಡ್ಗೆ ಒಂದು ಬಾಡಿಯಿಂದ ಅನದರ್ ಬಾಡಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ. ಸೊ ಹಂಗೆ ಟ್ರಾನ್ಸ್ಫರ್ ಆಯಿತು ಅಂತಂದ್ರೆ 1 ಕೂಲಮ್ ಆಫ್ ಚಾರ್ಜ್ ಫುಲ್ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತ ಕೇಳ್ತಾರೆ. ಓಕೆ, ನಮಗೇನು ಗೊತ್ತೀಗ, ಒಂದು ಎಲೆಕ್ಟ್ರಾನ್ ಅಂದರೆ ಎಷ್ಟು ಚಾರ್ಜ್? 1.6 × 10⁻⁹ ಕೂಲಮ್ ಅಲ್ಲ. ಸೊ ಈಗ 1 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಇಷ್ಟು ಚಾರ್ಜ್ ಟ್ರಾನ್ಸ್ಫರ್ ಆಯಿತು. ಈಗ ಎಷ್ಟು ಟ್ರಾನ್ಸ್ಫರ್ ಆಗ್ಲಿಕ್ಕೆ? 10⁹ ಪರ್ ಸೆಕೆಂಡ್. 10⁹ ಅಂತಂದ್ರೆ 1 ಸೆಕೆಂಡ್ಗೆ, ಫಾರ್ 1 ಸೆಕೆಂಡ್ 1.6 × 10⁻⁹ × 10⁹ ಬಿಕಾಸ್ ದ ಕ್ವಾಂಟೈಸೇಷನ್ ಏನು, ಎಷ್ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ. 10⁹ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ ಅಂದ್ರೆ 1 ಎಲೆಕ್ಟ್ರಾನ್ ಚಾರ್ಜ್ ಇಷ್ಟು. ಸೊ 1 ಸೆಕೆಂಡ್ಗೆ ಟೋಟಲ್ ಚಾರ್ಜ್ ಎಷ್ಟು ಟ್ರಾನ್ಸ್ಫರ್ ಆಗ್ಲಿಕ್ಕತ್ತ? ಸೊ ದಟ್ ಈಸ್ 1.6 × 10⁻⁻⁹
10. ಸೊ 1 ಸೆಕೆಂಡ್ಗೆ 1.6 into 10 raised to minus 10 ಕೂಲಮ್ ಚಾರ್ಜ್ ಒನ್ ಬಾಡಿ ಟು ಅನದರ್ ಬಾಡಿ ಟ್ರಾನ್ಸ್ಫರ್ ಆಗಿದೆ. ಬಟ್ ನಮಗೇನಾಗಬೇಕು ಇಲ್ಲಿ 1 ಕೂಲಮ್ ಆಫ್ ಚಾರ್ಜ್ ಬೇಕು. ಈಗ 1 ಸೆಕೆಂಡ್ಗೆ 1.6 into 10 raised to minus 10 ಕೂಲಮ್ಸ್ ಚಾರ್ಜ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ. ಸೊ ಹಂಗಂದ್ರೆ 1 ಕೂಲಮ್ ಟ್ರಾನ್ಸ್ಫರ್ ಆಗಲಿಕ್ಕೆ ಎಷ್ಟು ಸೆಕೆಂಡ್ಸ್ ಬೇಕು? ಓಕೆ, ಒಂದ್ಸರಿ ನಾವು ಇದನ್ನು ಹೆಂಗೆ ಮಾಡ್ಬೋದು, ಯೂನಿಟರಿ ಮೆಥಡ್ ಮಾಡ್ಕೋಬೋದಾ? 1 ಸೆಕೆಂಡ್ಗೆ 1.6 into 10 raised to minus 10 ಕೂಲಮ್ ಆಯಿತು ಅಂದ್ರೆ ಕಂಪ್ಲೀಟ್ ಆಗಿ 1 ಕೂಲಮ್ ಟ್ರಾನ್ಸ್ಫರ್ ಆಗಲಿಕ್ಕೆ ಎಷ್ಟು ಸೆಕೆಂಡ್ಸ್ ಬೇಕು ಅಂತ ನಾವು ಕಂಡುಹಿಡಿಬೇಕು. ಸೊ ಎಕ್ಸ್ ಸೆಕೆಂಡ್ಸ್ ಅಂತ ಅನ್ಕೋಣ. ಸೊ ಎಕ್ಸ್ ಸೆಕೆಂಡ್ಸ್ ಬೇಕಂದ್ರೆ ಏನು ಮಾಡ್ತೀರಿ, 1 divided by 1.6 ಮಾಡ್ಬೋದು. 1 divided by 1.6 into 10 raised to minus 10. ಓಕೆ, ಸೊ ಇಫ್ ಯು ಡಿವೈಡ್ 1 by 1.6 into 10 raised to minus 10, ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? 0.625 into 10 raised to minus 10 ಬರುತ್ತೆ. ಸೊ ನಾವು ಏನು ಅಂತ ಬರ್ಕೋಬೋದು ಇದನ್ನು ಸ್ಟ್ಯಾಂಡರ್ಡ್ ಒಳಗೆ 1.625 into 10 raised to 9. ಸೊ ನಾವು ಏನಿದ್ರೆ 0.625 into 10 raised to 10 into 10 raised to 10 ಅಂತಂದ್ರೂ ಒಂದು. ಈಗ ನಾ ಇದನ್ನ ಪಾಯಿಂಟನ್ನು ಇಲ್ಲಿ ಶಿಫ್ಟ್ ಮಾಡ್ಕೋತೀನಿ, 10 raised to 9 ಆಗುತ್ತೆ. ಸೊ 10 raised to 9 ಯಾಕಂತಂದ್ರೆ ನಾವು ಯಾವಾಗಲೂ ವ್ಯಾಲ್ಯೂಸ್ ಹೆಂಗೆ ಬರೀಬೇಕು, ಒಂದು ಪ್ಲೇಸ್ ಆದಮೇಲೆ ಪಾಯಿಂಟ್ ಬರೋ ಥರ ವ್ಯಾಲ್ಯೂಸ್ ಬರೀಬೇಕು. ನೀವು ಯಾವುದೋ ಎಕ್ಸಾಮ್ನಾಗ ಫೈನಲ್ ಆಗಿ ಆನ್ಸರ್ ಬರೀತಿರ್ತೀರಿ ಅಂದ್ರೆ 0.625 ಬಂದಿತ್ತು ಅಂದ್ರೆ ನಾವು ಎಲ್ಲಿಗೆ ಇಡಬೇಕು? 6.25 ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ನ ಶಿಫ್ಟ್ ಮಾಡಿ ಆನ್ಸರ್ಸ್ ಬರೀಬೇಕಾಗುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ 6.25 into 10 raised to 9 ಏನಿದು? ಸೆಕೆಂಡ್ಸ್. ಸೊ 6.25 into 10 raised to 9 ಸೆಕೆಂಡ್ಸ್ ಬಂತು ಅಂದ್ರೆ ಸೆಕೆಂಡ್ಸ್, ಇದು ಸೆಕೆಂಡ್ಸ್ ಒಳಗಾಯ್ತು. ಸೊ ಸೆಕೆಂಡ್ಸ್ ನಾವು ಏನಂತ ಕನ್ವರ್ಟ್ ಮಾಡ್ಕೊಳ್ಳೋಣ? ಡೇಸ್ ಆರ್ ಇಯರ್ಸ್. ಸೊ ಇಯರ್ಸ್ ಒಳಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟು ಬರ್ತಾವೆ? ಹೆಂಗೆ ಕನ್ವರ್ಟ್ ಮಾಡ್ತೀರಿ? ಓಕೆ, ಇಲ್ಲೇ ಮಾಡೋಣ. ಈಗ 1 ಮಿನಿಟಿಗೆ ಎಷ್ಟು ಸೆಕೆಂಡ್? 1 ಮಿನಿಟಿಗೆ 60 ಸೆಕೆಂಡ್ಸ್. 1 ಅವರ್ಗೆ ಎಷ್ಟು ಮಿನಿಟ್ಸ್? 60 ಮಿನಿಟ್ಸ್. ಸೊ ಅವರಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಅವರಿಂದ ಡೇಸ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 1 ಡೇಗೆ 24 hours. ಮತ್ತು ಡೇಸಿಂದ ಇಯರ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ 1 ಇಯರ್ಗೆ 365 ಡೇಸ್. ಓಕೆ, 6.25 into 10 raised to 9 divided by 60 into 60 into 24 into 365. ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಅಂದರೆ ಎಷ್ಟು ಬರುತ್ತಾ? ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ approximately nearly 198 years. 198 years. So this is the quantity of the time required to transfer 1 coulomb of charge from one body to another body. Okay, ಇದನ್ನು ಯಾಕೆ ಮಾಡಿದ್ವಿ? ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ? ಇದನ್ನು ಯಾಕೆ ಮಾಡಿದ್ವಿ? ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಸೊ 1 coulomb of charge is very very big quantity. ವೆರಿ ವೆರಿ ಬಿಗ್ ಕ್ವಾಂಟಿಟಿದೊಳಗೆ 1 ಕೂಲಮ್ ಇದ್ರೊಳಗೆ ಈಗ ಎಷ್ಟು? ನಿಯರ್ಲಿ 200 ಇಯರ್ಸ್ ಬೇಕಿದಕ್ಕೆ. ನಿಯರ್ಲಿ 200 ಇಯರ್ಸ್. ನೀವು 24 hours ವರ್ಕ್ ಮಾಡಿದ್ರಿ, 1 ಮಿನಿಟನ್ನು ವೇಸ್ಟ್ ಮಾಡಿಲ್ಲ, 1 ಸೆಕೆಂಡ್ ವೇಸ್ಟ್ ಮಾಡಿಲ್ಲ, 24 hours 365 ಡೇಸ್ ವರ್ಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದಾಗ ನಮಗೆ ಎಷ್ಟು ಇಯರ್ಸ್ ತೊಗೊಳ್ತಿದ್ದು? ನಿಯರ್ಲಿ 200 ಇಯರ್ಸ್ ಟೈಮ್ ತೊಗೊಳುತ್ತೆ ಟು ಮೂವ್ ಅ ಚಾರ್ಜ್ ಆಫ್ 1 ಕೂಲಮ್ ಫ್ರಮ್ ದಿಸ್ ಬಾಡಿ ಟು another body. So this is a very big quantity. So ಈ large quantity ದೊಳಗೆ if in case 1 electron ಮಿಸ್ ಆಯ್ತು ಅಂದ್ರೂ, 1 or 2 electrons ಮಿಸ್ ಆದ್ರೂ, ಸೊ ನಮಗಿದು 1 ಕೂಲಮ್ ಆಫ್ ಚಾರ್ಜಸ್ ಒಳಗೆ 1 electron ಈಸ್ ನಾಟ್ ಅ ಬಿಗ್ ಡೀಲ್. ಹೌದಾ? ಸೊ 1 electron 2 electron ನಮ್ಗೆ ಲಾಸ್ ಆಯಿತು ಅಂತಂದ್ರೂ ನಾವು ಇದನ್ನು ಕ್ವಾಂಟಿಟಿನ ಕನ್ಸಿಡರ್ ಮಾಡೋಂಗಿಲ್ಲ. ಅಟ್ ದ ಲಾರ್ಜ್ ಸ್ಕೇಲ್, ಸೊ ದ ಕ್ವಾಂಟೈಸೇಷನ್ ಆಫ್ ದ electric charges is not ಏನಂತ, it cannot be considered. Okay, quantization of the charges can be ignored. So ignore ಮಾಡ್ಬೋದು ನಾವು ಇದನ್ನು ನಾವು ಸೆಕೆಂಡ್ ಪಾಯಿಂಟ್. ಈ ಕ್ವಶನ್ ಇಂದ ಸೆಕೆಂಡ್ ಪಾರ್ಟ್ದಾಗ ಆನ್ಸರ್ನ ನಾವು ಈ ಥರ ಬರೀಬೋದು. ಸೊ ಈಗ ನಮಗೆ ಅದು ಅರ್ಥ ಆಗಬೇಕಂತ ನಾನು ಈ ಎಕ್ಸಾಂಪಲ್ನ ಎಕ್ಸ್ಪ್ಲೇನ್ ಮಾಡಿದೆ. ವೈ? ಬಿಕಾಸ್ ಒನ್ ಕೂಲಮ್ ಆಫ್ at the macroscopic level or the large scale level, the quantization of the electric charges can be ignored.
because it is a very big large quantity. So 1 or 2 electrons, if you lose 1 or 2 electrons, or if you gain 1 or 2 electrons, it will not make a such difference. Okay, so second part of the question ಏನು ಹೇಳುತ್ತಾ, ಅದಕ್ಕೆ ಆನ್ಸರ್ ಹೆಂಗೆ ಬರೀಬೇಕು ನಾವು ಇಲ್ಲಿ ನೋಡೋಣ. So by this example we consider that the charges at a large scale are not quantized, they are a continuous process. So continuous charges apply ಆಗ್ತಿರುತ್ತೆ ಅಂತ ಅನ್ಕೋತೀವಿ ನಾವು ಯಾವಾಗ ಇಟ್ ಇಸ್ ಅಟ್ ದ ಲಾರ್ಜ್ ಸ್ಕೇಲ್ ಮ್ಯಾಕ್ರೋಸ್ಕೋಪಿಕ್ ಲೆವೆಲ್ ಒಳಗೆ ನಾವು ಕ್ವಾಂಟೈಸೇಷನ್ ಆಫ್ ದ ಚಾರ್ಜಸ್ ಇಗ್ನೋರ್ ಮಾಡ್ಬೋದು. ಸೊ ಹೆಂಗೆ ಬರಿಬೋದು ಅದನ್ನ ಸೆಕೆಂಡ್ ಪಾರ್ಟ್ ಆಫ್ ದ ಎಕ್ಸ್ಪ್ಲನೇಷನ್ ಬರೀರಿ ಅಂತ ಹೆಂಗೆ ಬರಿಬೋದು, ಇನ್ ಲಾರ್ಜ್ ಸ್ಕೇಲ್ at large scale. At large scale, first point in the charges used are huge as compared to the magnitude of the electric charge. At large scale, the charges used are huge compared to electric charge. So single electron ಅಥವಾ single proton ತಗೊಂಡ್ರೆ ಅದರ ಚಾರ್ಜ್ ಏನಿರುತ್ತೆ ಅದನ್ನ ಮತ್ತೆ ಲಾರ್ಜ್ ಸ್ಕೇಲ್ ಆಗಿ ತಗೊಂಡು 1 ಕೂಲಂಬ್ ನಾವು ಏನು ಕನ್ಸಿಡರ್ ಮಾಡಿದ್ವಿ ಅದನ್ನ ಕನ್ಸಿಡರ್ ಮಾಡಿದ್ರೆ ದೇ ಆರ್ ದ ಚಾರ್ಜಸ್ ಯೂಸ್ಡ್ ಆರ್ huge compared to an electric charge. So second point in the hence the quantization of electric charge hence the quantization of electric charge is of no use. At macroscopic level. Okay, this is the quantization of electric charge is of no use. No use at macroscopic level. Next, third point. Therefore, the quantization can be ignored and considered, and it is considered as continuous. Okay, so ಈ ಮೂರು ಪಾಯಿಂಟ್ ನ ನೀವು ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್ ಗೆ ಆನ್ಸರ್ ಬರೀಬಹುದು. ಏನಂತ ಬರ್ತೀವಿ, the charges used are huge compared to an electric charge. Hence the quantization of electric charge is of no use at macroscopic level. Therefore the quantization can be ignored and it is considered as continuous. Okay, so it is considered as a continuous ಅಂತ ಹೇಳ್ಬೋದು. ಸೊ ಇದು ಕಂಟಿನ್ಯೂಸ್ ಹೆಂಗೆ, ಜಸ್ಟ್ ಒಂದು ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರೆ ಕ್ವಾಂಟೈಸೇಷನ್ಗೆ ನಾವು ಎಷ್ಟು ಡಾಟ್ ಇರ್ತೀವಿ ಅಂತ ಹೇಳ್ಬೋದು. ಹೌದಾ, ಸೊ ನಾವು ಡಾಟ್ ಇರ್ತೀವಿ ಅಂತಂದ್ರೆ ಎಷ್ಟು ಡಾಟ್ ಇಟ್ಟಿದ್ದೀವಿ ಅನ್ನೋದು ಕ್ವಾಂಟೈಸೇಷನ್. ಸೊ ಈ ಪಾರ್ಟಿಗೆ ಕ್ವಾಂಟೈಸೇಷನ್ ಅಂತ ಹೇಳ್ತೇವೆ. ಬಟ್ ಲಾರ್ಜ್ ಸ್ಕೇಲ್ ಒಳಗೆ ಇದನ್ನ ಡಾಟ್ಸ್ ನೀವು ಬಾಜು ಇಟ್ಕೊಂಡು ಹೋದ್ರೆ ನಮಗೆ ಏನು ಸಿಗುತ್ತೀವಿ, ಲೈನ್ ಸಿಗುತ್ತೆ. ಸೊ ಈ ಲೈನ್ ಒಳಗೆ ಎಷ್ಟು ಡಾಟ್ ಇದಾವೆ ಅಂತ ಹೇಳಿ ಬರುತ್ತೆ, ನೋ ಯು ಕೆನಾಟ್ ಸೇ. ನಾವು ಇಲ್ಲಿಂದ ಇಷ್ಟರೊಳಗೆ ನಾವೇನಂತ ಹೇಳ್ಬೋದು, ಇನ್ಫೈನೈಟ್ ಪಾಯಿಂಟ್ಸ್ ಇದಾವೆ ಅಂತಲೇ ಹೇಳ್ಬೋದು. ಸೊ ದೇರ್ಫೋರ್ ದ ಕ್ವಾಂಟೈಸೇಷನ್ ಇಲ್ಲಿ ಇಗ್ನೋರ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿಕಮ್ ಅ ಕಂಟಿನ್ಯೂಸ್ ಲೈನ್. This is not a quantized dots, they are the quantized dots, but this one will be a continuous line. Okay, so either at the large scale over the charges
ಕಂಟಿನ್ಯೂಸ್ ಆಗ್ತಾವೆ. ಅಟ್ ಸ್ಮಾಲ್ ಸ್ಕೇಲ್ ಅಥವಾ ಮೈಕ್ರೋಸ್ಕೋಪಿಕ್ ಲೆವೆಲ್ಗಳು ನೀವು ನೋಡಿದ್ರಿ ಅಂತಂದ್ರೆ ಇಲ್ಲಿ ಕ್ವಾಂಟೈಸೇಷನ್ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್. ಸೊ ಫಿಫ್ತ್ ಕ್ವಶನ್ ಆಗಿ ಏನು ಕೇಳ್ತಾರೆ, ವೆನ್ ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಅ ಸಿಲ್ಕ್ ಕ್ಲಾತ್ charges appear on both. A similar phenomenon is observed with many other pairs of bodies. Explain how this observation is consistent with the law of conservation of charge. Okay, law of conservation of charge ಜೊತೆಗೆ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಏನು ಎಕ್ಸ್ಪ್ಲೇನ್ ಮಾಡಬೇಕಂತ, ಎ ಗ್ಲಾಸ್ ರಾಡ್ ರಬ್ಡ್ ವಿತ್ ಅ ಸಿಲ್ಕ್ ಕ್ಲಾತ್. ಓಕೆ, ದೇರ್ ಈಸ್ ಅ ಗ್ಲಾಸ್ ರಾಡ್ ಇದೆ. ಸೊ ಕನ್ಸಿಡರ್ ಎ ಗ್ಲಾಸ್ ರಾಡ್ ಆ್ಯಂಡ್ ಸಿಲ್ಕ್ ಕ್ಲಾತ್. ಸೊ ಸಮ್ ಸಿಲ್ಕ್ ಕ್ಲಾತ್ ಇದೆ. ಸೊ ಇದನ್ನೇನು ಮಾಡ್ಬೇಕಂತ ರಬ್ ಮಾಡ್ಬೇಕಂತ. ಹೆಂಗೆ ಸಿಲ್ಕ್ ಕ್ಲಾತ್ ಗ್ಲಾಸ್ ರಾಡ್ ರಬ್ ಮಾಡ್ತೀರಿ. ಓಕೆ, ಸೊ ಸಿಲ್ಕ್ ಕ್ಲಾತ್ ಮೇಲಿಂದ ಗ್ಲಾಸ್ ರಾಡ್ನ ಹಿಂಗೆ ರಬ್ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಗ್ಲಾಸ್ ರಾಡ್ ಮೇಲೂ ಚಾರ್ಜ್ ಬರ್ತಾವೆ, ಸಿಲ್ಕ್ ಕ್ಲಾತ್ ಮೇಲೂ ಚಾರ್ಜ್ ಬರುತ್ತೆ. ಓಕೆ, ಸೊ ಯಾವ ಚಾರ್ಜಸ್ ಹೆಂಗೆ ಬರ್ಬೋದು, ಲೆಟ್ಸ್ ಸಿ. ಸೊ ಚಾರ್ಜಸ್ ಹೆಂಗೆ ಬರ್ತಾವೆ, ಫಸ್ಟ್ ಆಫ್ ಆಲ್ ಚಾರ್ಜಸ್ ಎಲ್ಲಿರುತ್ತೆ, ಹೆಂಗಿರುತ್ತೆ, ನ್ಯೂಟ್ರಲ್ ಆಗಿರ್ತಾವೆ. ಇಲ್ಲಿ ಪ್ಲಸ್ ಇತ್ತಂದ್ರೆ ಮೈನಸ್ ಇದ್ರ ಜೊತೆಗಿರುತ್ತೆ. ಸೊ ಪ್ಲಸ್ ಮೈನಸ್ ಜೊತೆಗಿರ್ತಾವೆ. ಇದು ಯಾವುದು ಚಾರ್ಜ್ ಆಗಿಲ್ಲ ಅಂದ್ರೆ ಏನು, ಚಾರ್ಜ್ ಇಲ್ಲ ಅಂತಲ್ಲ, ದೇ ಆರ್ ನ್ಯೂಟ್ರಲ್. ಇಲ್ಲಿ ಏನಿರ್ತಾವೆ, ಇಲ್ಲಿ ಅಗೇನ್ ಪ್ಲಸ್ ಮೈನಸ್ ಚಾರ್ಜಸ್ ಇರ್ತಾವೆ. ಸೊ ನಾವೇನು ಮಾಡ್ತೀವಿ, ರಬ್ ಮಾಡ್ತೀವಿ. ಗ್ಲಾಸ್ ರಾಡ್ನ ತೊಗೊಂಡು ಸಿಲ್ಕ್ ಕ್ಲಾತ್ ಒಳಗೆ ರಬ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿರೋಂಥ ಏನಾಗ್ತಾವೆ, ಇವು ಬಾಂಡ್ಸ್ ಬ್ರೇಕ್ ಆಗ್ತಾವೆ. ಸೊ ಇವು ಬ್ರೇಕ್ ಆಗಿ ಏನಾಗುತ್ತೆ, ಕೆಲವೊಂದು ನಮ್ಮ ಮಟೀರಿಯಲ್ ನೆಗೆಟಿವ್ ಅಫಿನಿಟಿ, ಪಾಸಿಟಿವ್ ಅಫಿನಿಟಿ ಅಂತ ಹೇಳ್ತೀವಿ. ಸೊ ಮಟೀರಿಯಲ್ ನಮ್ಮನ್ನ ಏನು ಅಫಿನಿಟಿ ಟುವರ್ಡ್ಸ್ ದ ನೆಗೆಟಿವ್ ಆರ್ ಪಾಸಿಟಿವ್. ನೆಗೆಟಿವ್ ಇತ್ತಂತಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ನ ತಗೊಳ್ತದೆ. ಸೊ ಎಲೆಕ್ಟ್ರಾನ್ನ ತಗೊಂತಂದ್ರೆ ಗ್ಲಾಸ್ ರಾಡ್ ಮೇಲೆ ಏನಾಗುತ್ತೆ, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬರ್ತಾವೆ. ಓಕೆ, ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬಂತಂದ್ರೆ ಇಲ್ಲೇನು ಉಳಿತು, ಇಲ್ಲಿ ಪಾಸಿಟಿವ್ ರಿಮೈನಿಂಗ್ ಪಾಸಿಟಿವ್ ಚಾರ್ಜಸ್ ಇದ್ರೊಳಗೆ ಉಳಿತದೆ. ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಬಂದಿರ್ತಾವೆ ಅಷ್ಟು ಪಾಸಿಟಿವ್ ಚಾರ್ಜಸ್ ಇದ್ರೊಳಗೆ ಉಳಿದಿರ್ತಾವೆ. ಓಕೆ, ಸೊ ನಮ್ದು ಇಲ್ಲಿ ಇವೆರಡು ಪೇರ್ ಒಳಗೆ ಇರ್ತಾವಲ್ಲ, ಪ್ಲಸ್ ಮೈನಸ್ ಪೇರ್ ಒಳಗೆ ಇರ್ತಾವೆ. ಸೊ ಇಲ್ಲಿ ಮೈನಸ್ ಬಂತಂದ್ರೆ ರಿಮೈನಿಂಗ್ ಪಾಸಿಟಿವ್ ಚಾರ್ಜಸ್ ಇದ್ರೊಳಗೆ ಇರ್ತಾವೆ. ಸೊ ನಾವು ಇದನ್ನು ಏನಂತ ಹೇಳ್ತೀವಿ, ಕನ್ಸರ್ವೇಷನ್ ಆಫ್ ಚಾರ್ಜಸ್. ಏನಿದು ಕನ್ಸರ್ವೇಷನ್ ಆಫ್ ಚಾರ್ಜಸ್ ವಿತ್ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳಿದರು. ಕನ್ಸರ್ವೇಷನ್ ಆಫ್ ಚಾರ್ಜಸ್ ಅಂದ್ರೆ ಚಾರ್ಜಸ್ ಕ್ಯಾನ್ ನೆವರ್ ಬಿ ಡೆಸ್ಟ್ರಾಯ್ಡ್ ಆರ್ ಕ್ರಿಯೇಟೆಡ್. ಚಾರ್ಜಸ್ ಕ್ಯಾನ್ ನೆವರ್ ಬಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳ್ತೇವೆ. ಸೊ ನಾವಿಲ್ಲಿ ಚಾರ್ಜಸ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ಇಲ್ಲಿರೋ ನೆಗೆಟಿವ್ ಚಾರ್ಜನ್ನ ರಾಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ ಬೈ ಫ್ರಿಕ್ಷನ್, ಆ್ಯಂಡ್ ಇಲ್ಲಿ ರಿಮೈನಿಂಗ್ ಪಾಸಿಟಿವ್ ಚಾರ್ಜಸ್ ಇಲ್ಲೇ ಇತ್ತು. ಸೊ ಬಿಫೋರ್ ನಮ್ಗೆ ಚಾರ್ಜ್ ಇಲ್ಲ ಅನಿಸಿತ್ತು, ಬಿಕಾಸ್ ದೇ ಆರ್ ನ್ಯೂಟ್ರಲ್. ನೌ ದ ಚಾರ್ಜ್ ಇಸ್ ದೇ, ಸೊ ಇಟ್ ಹ್ಯಾಸ್ ಅ ನೆಗೆಟಿವ್ ಚಾರ್ಜ್, ದಿಸ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಎಲ್ಲಿಂದ ಬಂತು, ಅದರೊಳಗೆ ಇತ್ತು, ಅದನ್ನು ನಾವೇನು ಮಾಡಿದ್ವಿ, ಸಪ್ರೇಟ್ ಮಾಡಿದ್ವಿ ಅಷ್ಟೇ. ಸೊ ವಿ ಹ್ಯಾವ್ ನಾಟ್ ಕ್ರಿಯೇಟೆಡ್ ಎನಿ ಚಾರ್ಜಸ್ ಹಿಯರ್. ಸೊ ದಿಸ್ ಇಸ್ ವಾಟ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್ ಈಸ್. ಓಕೆ, ಸೊ ಈಗ ಇದ್ರದ್ದು ಎಕ್ಸ್ಪ್ಲನೇಷನ್ ಜೊತೆಗೆ ಇನ್ನೊಂದೆರಡು ಟಾಪಿಕ್ ಪಾಯಿಂಟನ್ನು ಹೇಳ್ಬಿಡ್ತೀನಿ ಅಂತ. ಏನದು, ಸೊ ನಾವು ಚಾರ್ಜನ್ನ ಹೆಂಗೆ ಒಂದು ಬಾಡಿ ಒಳಗೆ ಚಾರ್ಜನ್ನ ನಾವು ಹೆಂಗೆ ಆ್ಯಡ್ ಮಾಡ್ಬೋದು. ಸೊ ಫಸ್ಟ್ ಒನ್ ಈಸ್ ಫ್ರಿಕ್ಷನ್. ಇಲ್ಲೇನು ಮಾಡಿದ್ರಿ, ಫ್ರಿಕ್ಷನ್ ಮಾಡಿದ್ರಿ. ಸೊ ಫ್ರಿಕ್ಷನ್ನಿಂದ ಏನು ಸಿಗುತ್ತೆ ನಮಗೆ, ನೆಗೆಟಿವ್ ಪಾಸಿಟಿವ್ ಸಪ್ರೇಟ್ ಆಯಿತು. ಸೊ ಇದು ಗ್ಲಾಸ್ ರಾಡ್ ನೆಗೆಟಿವ್ ಆಯಿತು, ಸಿಲ್ಕ್ ಕ್ಲಾತ್ ಪಾಸಿಟಿವ್ ಆಯಿತು ಅಂತ ಅನ್ಕೋಣ. ಸೊ ನೆಕ್ಸ್ಟ್ ಇನ್ನೊಂದು ಮೆಥಡ್ ಬರುತ್ತೆ. ಫಸ್ಟ್ ಮೆಥಡ್ ಈಸ್ ಅ ಫ್ರಿಕ್ಷನ್, ಸೆಕೆಂಡ್ ಮೆಥಡ್ ಈಸ್ ಇಂಡಕ್ಷನ್. ಸೊ ಇಂಡಕ್ಷನ್ ಏನು, ಹೆಂಗೆ ಇಂಡಕ್ಷನ್ ಮಾಡ್ತೀರಿ, ಇಂಡ್ಯೂಸ್ ಮಾಡ್ತೀರಿ. ಸೊ ಚಾರ್ಜನ್ನು ಹೆಂಗೆ ಇಂಡ್ಯೂಸ್ ಮಾಡ್ತೀರಿ, ಇಲ್ಲಿ ಏನಿರ್ತಾವೆ, ಅಗೇನ್ ದ ಬಾಡಿ ಹ್ಯಾಸ್ ಅ ನ್ಯೂಟ್ರಲ್ ಚಾರ್ಜಸ್. ನ್ಯೂಟ್ರಲ್ ಇರುತ್ತೆ, ಪ್ಲಸ್ ಮೈನಸ್ ನ್ಯೂಟ್ರಲ್ ಆಗಿರ್ತಾವೆ. ಓಕೆ, ನಾವೇನು ಮಾಡ್ತೀವಿ, ಒಂದು ಅಗೇನ್ ಇಲ್ಲಿ ನೆಗೆಟಿವ್ ಫ್ರಿಕ್ಷನಿಂದ ನೆಗೆಟಿವ್ ತೊಗೊಂಬಂದಿದ್ರಲ್ಲಿ ಗ್ಲಾಸ್ ರಾಡ್ನ, ಅದನ್ನು ಇಲ್ಲಿಗೆ ತೊಗೊಂಬರೋಣ ಅಂತ. ಸೊ ಈ ಗ್ಲಾಸ್ ರಾಡ ಇಲ್ಲಿಗೆ ತೊಗೊಂಬಂದ್ವಿ. ಇದ್ರಾಗ ಯಾವ ಚಾರ್ಜ್ ಅದ, ಇಲ್ಲಿ ಸಪ್ರೇಟ್ ಆಗಿದ್ದ ಚಾರ್ಜ್ ಯಾವುದು, ಇಲ್ಲಿ ನೆಗೆಟಿವ್ ಚಾರ್ಜ್ ಇದು. ಓಕೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದು. ಓಕೆ, ಸೊ ನೆಗೆಟಿವ್ ಚಾರ್ಜ್ ಇರೋ ಗ್ಲಾಸ್ ರಾಡನ್ನು ಈ ಆಬ್ಜೆಕ್ಟ್ ಹತ್ರ ತೊಗೊಂಬಂದಾಗ ಏನಾಗುತ್ತೆ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ಗೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಏನಾಗ್ತಾವೆ, ಅಟ್ರಾಕ್ಟ್ ಆಗ್ತಾವೆ. ಏನಾಯ್ತು ಈಗ, ಸೊ ಇದನ್ನು ನಾನು ಹೆಂಗೆ ಬರಿಬೋದು, ಇದ್ರೊಳಗಿರೋ ನ್ಯೂಟ್ರಲ್ ಇದ್ದೇನಾಗುತ್ತೆ, ಇದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ಗೆ ಅಟ್ರಾಕ್ಟ್ ಆಯಿತು.
ಇದ್ರೊಳಗಿರೋ ನೆಗೆಟಿವ್ ಚಾರ್ಜ್ಗೆ ಇದ್ರೊಳಗಿರೋ ಪಾಸಿಟಿವ್ ಚಾರ್ಜ್ ಒಂದು ಕಡೆ ಬಂತು, ಈ ನೆಗೆಟಿವ್ ಚಾರ್ಜ್ ಎಲ್ಲೋದು ಈ ಕಡೆ ದೂರ ಹೋಗಿರ್ತಾವೆ. ಸೊ ದೇ ಸೇಮ್ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್. ಓಕೆ, ಇಲ್ಲಿ ಮೈನಸ್ ಇದ್ದದ್ದು ಇದಕ್ಕೆ ಅಪೋಸ್ ಮಾಡಿರುತ್ತೆ, ರಿಪಲ್ ಆಗುತ್ತೆ, ಇಲ್ಲಿ ಪ್ಲಸ್ ಚಾರ್ಜಸ್ ಅಟ್ರಾಕ್ಟ್ ಆಗ್ತವೆ. ಓಕೆ, ಆಮೇಲೆ ಏನು ಮಾಡ್ತೀವಿ ನಾವು ಇದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸಸ್ ಚಾರ್ಜ್ ಈ ಕಡೆ ಇದ್ದದ್ದು ಎಕ್ಸಸ್ ಚಾರ್ಜ್ ಏನಾಗುತ್ತದೆ ಟ್ರಾನ್ಸ್ಫರ್ ಆಗಿಬಿಡ್ತದೆ, ಗ್ರೌಂಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಥವಾ ಇನ್ನೊಂದು ಯಾವ್ದಾರ ಇದಕ್ಕೂ ಬಾಡಿಗೂ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಏನು ಮಾಡ್ತೀವಿ, ನಾವು ಇದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಇದು ಮೈನಸ್ ನೆಗೆಟಿವ್ ಎಲ್ಲ ಗ್ರೌಂಡಿಗೆ ಹೋಯ್ತು, ಇಲ್ಲೇನು ಉಳಿತು ಓನ್ಲಿ ಪಾಸಿಟಿವ್ ಚಾರ್ಜ್ ಅಷ್ಟೇ ಉಳಿತು. ಸೊ ನೆಗೆಟಿವ್ ಎಲ್ಲ ಹೋಯ್ತು, ನೆಗೆಟಿವ್ ಎಲ್ಲ ಹೋಯ್ತು, ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದಕ್ಕೆ ಹೋಯ್ತು. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ನಾವು ಇದನ್ನು ಡಿಸ್ಕನೆಕ್ಟ್ ಮಾಡ್ತೀವಿ. ಸೊ ಡಿಸ್ಕನೆಕ್ಟ್ ಮಾಡಿದ ಮೇಲೆ ಚಾರ್ಜಸ್ ಏನು ಉಳಿತಿಲ್ಲ, ಓನ್ಲಿ ಪಾಸಿಟಿವ್ ಚಾರ್ಜಸ್. ಬಿಫೋರ್ ದಿಸ್ ಬಾಡಿ ಹ್ಯಾಸ್ ನೋ ಚಾರ್ಜ್. ಈ ಬಾಡಿ ಒಳಗೆ ಫಸ್ಟ್ ಯಾವುದೇ ಚಾರ್ಜಸ್ ಇದ್ದಿದ್ದಲ್ಲ, ನ್ಯೂಟ್ರಲ್ ಆಗಿತ್ತು. ಈಗೇನು ಮಾಡಿದ್ವಿ, ಗ್ಲಾಸ್ ರಾಡ್ ತೊಗೊಂಡ್ಬಂದ್ವಿ, ಹತ್ತಿರಕ್ಕೆ ತೊಗೊಂಡ್ಬಂದಾಗ ಇಲ್ಲಿ ನೆಗೆಟಿವ್ಗೆ ಇದ್ರೊಗಿನ ಪಾಸಿಟಿವ್ ಅಟ್ರಾಕ್ಟ್ ಆಯಿತು, ನೆಗೆಟಿವ್ ರಿಪಲ್ ಆದವು. ನೆಕ್ಸ್ಟ್ ಆ ನೆಗೆಟಿವ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿ ಅದನ್ನು ಅರ್ತಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ನೆಕ್ಸ್ಟ್ ಏನು ಉಳಿತಿಲ್ಲಿ, ಓನ್ಲಿ ಪಾಸಿಟಿವ್ ಚಾರ್ಜ್ ಉಳಿತು. ಸೊ ದಿಸ್ ಬಾಡಿ ಈಸ್ ಚಾರ್ಜ್ ನಾವು. ಈಗ ಈ ಗ್ಲಾಸ್ ರಾಡನ್ನು ದೂರ ತೆಗಿತೀವಿ, ದೂರ ತೆಗೆದ್ಮೇಲೆ ಏನಾಗುತ್ತೆ, ಸೊ ಗ್ಲಾಸ್ ರಾಡನ್ನು ದೂರ ತೊಗೊಂಡು ಹೋದ್ವಿ ಅಂತಾರೆ ಇದ್ರ ಓನ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತಲ್ಲ, ಆ ಪಾಸಿಟಿವ್ ಚಾರ್ಜ್ ಈ ಬಾಡಿಯೊಳಗೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾವೆ. ಓಕೆ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾವೆ. ಇಫ್ ಇಟ್ ಈಸ್ ಅ ಮೆಟಲ್ ಆರ್ ಅ ಕಂಡಕ್ಟರ್. ಸೊ ಮೆಟಲ್ ಅಥವಾ ಕಂಡಕ್ಟರ್ ಇತ್ತಂದ್ರೆ ಇದೇನು ಚಾರ್ಜ್ ಏನಿರುತ್ತೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಫ್ ಇಟ್ ಈಸ್ ಅ ನಾನ್ ಮೆಟಲ್, ಇದು ಆ್ಯಕ್ಚುಲಿ ಇದು ನಾನ್ ಮೆಟಲ್ನಾಗ ಬರೋಂಗೇ ಇಲ್ಲ, ನಾವು ಇದು ಮೆಟಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಂಡಕ್ಷನ್ ಈಸ್ ಫಾರ್ ಮೆಟಲ್ಸ್ ಓನ್ಲಿ. ಸೊ ಮೆಟಲ್ಸಲ್ಲಿ ಇಂಡಕ್ಷನ್ ಮಾಡ್ತೀವಿ, ಆಮೇಲೆ ಏನಾಗುತ್ತದ ದ ಬಾಡಿ ಈಸ್ ಚಾರ್ಜ್ಡ್ ಅಂತ ಹೇಳ್ತೇನೆ. ಸೊ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಕ್ರಿಯೇಟ್ ಮಾಡಿದೆ. ಸೆಕೆಂಡ್ ಮೆಥಡ್ ಈಸ್ ಅ ಇಂಡಕ್ಷನ್. ನೆಕ್ಸ್ಟ್ ಥರ್ಡ್ ಮೆಥಡ್, ಥರ್ಡ್ ಒನ್ ಈಸ್ ಬೈ ಕಂಡಕ್ಷನ್. ಕಂಡಕ್ಷನ್, ಚಾರ್ಜ್ ಬೈ ಕಂಡಕ್ಷನ್, ಚಾರ್ಜ್ ಬೈ ಫ್ರಿಕ್ಷನ್, ಚಾರ್ಜ್ ಬೈ ಇಂಡಕ್ಷನ್, ದೆನ್ ಚಾರ್ಜ್ ಬೈ ಕಂಡಕ್ಷನ್. ಮೂರು ಮೆಥಡ್ ಒಳಗೆ ನಾವು ಚಾರ್ಜಸ್ ಮಾಡ್ಬೋದು, ಎನಿ ಆಬ್ಜೆಕ್ಟನ್ನು ನಾವು ಚಾರ್ಜ್ ಮಾಡ್ಬೋದು. ಸೊ ಫ್ರಿಕ್ಷನ್ ಆಯಿತು, ಇಂಡಕ್ಷನ್ ಆಯಿತು, ನೆಕ್ಸ್ಟ್ ವಿಲ್ ಬಿ ಅ ಕಂಡಕ್ಷನ್. ಕಂಡಕ್ಷನ್ದೊಳಗೆ ಏನು ಮಾಡ್ತೀರಿ, ಅಗೇನ್ ಸೇಮ್ ಪ್ರೊಸೆಸ್, ಒಂದು ಮೆಟಲ್ ಬಾಡಿ, ಅಗೇನ್ ಗ್ಲಾಸ್ ರಾಡ್, ಇಂಡಕ್ಷನ್ ಮಾಡಿದ್ವಲ್ಲ ಅದನ್ನು ಪ್ರೊಸೆಸ್ ಕಂಟಿನ್ಯೂ ಮಾಡೋಣ. ಸೊ ಇಂಡಕ್ಷನ್ ಮಾಡಿದ್ವಿ, ಏನೋ ಗ್ಲಾಸ್ ರಾಡ್ ಹತ್ತಿರ ತೊಗೊಂಡ್ಬಂದ್ವಿ, ಇದ್ರೊಳಗಿರೋ ಪಾಸಿಟಿವ್ ಚಾರ್ಜಸ್ ಈ ಕಡೆ ಬಂದು, ನೆಗೆಟಿವ್ ಚಾರ್ಜಸ್ ಈ ಕಡೆ ಬಂದು. ಓಕೆ, ಸೊ ದೇರ್ ಈಸ್ ಅನದರ್ ಬಾಡಿ, ಅನದರ್ ಮೆಟಲ್ ದಟ್ ಹ್ಯಾಸ್ ನೋ ಚಾರ್ಜ್. ಸೊ ಇನ್ನೊಂದು ಮೆಟಲ್ ಇದೆ ಕಂಡಕ್ಟರ್, ಸೊ ಅದು ಇನ್ನೊಂದು ಅದರೊಳಗೇನೋ ಚಾರ್ಜ್ ಇಲ್ಲ. ಅವಾಗ ಏನು ಮಾಡೋಣ, ಇದ್ರೊಳಗೆ ಚಾರ್ಜ್ ಆಗೈತೆ, ಇದ್ರಾಗೂ ಚಾರ್ಜ್ ಇಲ್ಲ, ಆ್ಯಕ್ಚುಲಿ ಇದ್ರ ನ್ಯೂಟ್ರಲ್ ಅದ ಈ ಸದ್ಯಕ್ಕೆ. ಓಕೆ, ಇದನ್ನು ಗ್ಲಾಸ್ ರಾಡ್ ತೆಗೆದ್ರೆ ಅಂದ್ರೆ ಮತ್ತೆ ವಾಪಸ್ ಪ್ಲಸ್ ಮೈನಸ್ ಅಟ್ರಾಕ್ಟ್ ಆಗಿ ನ್ಯೂಟ್ರಲ್ ಆಗಿಬಿಡ್ತಾವೆ. ಸೊ ಈ ಗ್ಲಾಸ್ ರಾಡ್ ಹತ್ತಿರ ಇರೋದಕ್ಕೆ ಏನಾಗುತ್ತೆ, ಇದು ಪ್ಲಸ್ ಈ ಕಡೆ ಬಂತು, ಮೈನಸ್ ಈ ಕಡೆ ಬಂತು. ಈಗ ಇದ್ರೊಳಗಿನ ನಾವು ಸಪ್ರೇಟ್ ಮಾಡಿದ್ವಿ, ಇದ್ರೊಳಗೆ ಏನು ಮಾಡಿದ್ರಿ, ಅರ್ತಿಗೆ ಕನೆಕ್ಟ್ ಮಾಡಿ ನಾವು ನೆಗೆಟಿವ್ ಚಾರ್ಜಸ್ನ ರಿಮೂವ್ ಮಾಡಿದ್ವಿ. ಸೊ ಇಲ್ಲಿ ಅರ್ತಿಗೆ ಕನೆಕ್ಟ್ ಮಾಡೋದು ಬೇಡ, ಏನು ಮಾಡೋಣ, ಈ ನ್ಯೂಟ್ರಲ್ ಕಂಡಕ್ಟರ್ನ, ಮೆಟಲ್ ಕಂಡಕ್ಟರ್ನ ಇದಕ್ಕೆ ಟಚ್ ಮಾಡೋಣ ಅಂತ. ಓಕೆ, ಸೊ ಈ ನ್ಯೂಟ್ರಲ್ ಮೆಟಲ್ ಕಂಡಕ್ಟರ್ನ ಇದಕ್ಕೆ ಟಚ್ ಮಾಡೋಣ. ಓಕೆ, ಕಂಡಕ್ಟರ್ ಆದ್ಕೊಂಡು ಏನಾಗುತ್ತೆ, ಇದು ಸಿನ್ಸ್ ಇಟ್ಸ್ ಅ ಮೆಟಲ್ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾವೆ. ಏನು ಟ್ರಾನ್ಸ್ಫರ್ ಆಗ್ತಾವೆ, ಚಾರ್ಜಸ್ ಟ್ರಾನ್ಸ್ಫರ್ ಆಗ್ತಾವೆ. ಹೆಂಗೆ ಟ್ರಾನ್ಸ್ಫರ್ ಆಗ್ತಾವೆ, ಇಲ್ಲಿ ನೆಗೆಟಿವ್ ಅದಲ್ಲ, ಇದು ಎಷ್ಟಾಗುತ್ತೆ ಅಷ್ಟು ದೂರ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಇದ್ರೊಳಗಿನ ಪಾಸಿಟಿವ್ ಏನಾಗುತ್ತೆ, ಇದಕ್ಕೆ ಅಟ್ರಾಕ್ಟ್ ಆಗಿ ಬರ್ಲಿಕ್ಕೆ ಟ್ರೈ ಮಾಡ್ತಾವೆ. ಓಕೆ, ಸೊ ಈ ನೆಗೆಟಿವ್ ಎಲ್ಲೋಯ್ತು, ಇದ್ರೊಳಗೆ ಹೋಯ್ತು. ಸೊ ಈ ನೆಗೆಟಿವ್ ಇಲ್ಲಿ ಟ್ರಾನ್ಸ್ಫರ್ ಆಯಿತು, ಇದ್ರೊಳಗಿನ ಪಾಸಿಟಿವ್ ಅಗೇನ್ ಇದ್ರೊಳಗೆ ಟ್ರಾನ್ಸ್ಫರ್ ಆಗ್ತಾವೆ. ಸೊ ಇಲ್ಲಿ ಪಾಸಿಟಿವ್ ಸಪ್ರೇಟ್ ಆಯಿತು, ಇಲ್ಲಿ ನೆಗೆಟಿವ್ ಸಪ್ರೇಟ್ ಆಯಿತು, ಬಟ್ ಇಟ್ ಈಸ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್. ಅಗೇನ್ ನೀವು ಈ ರಾಡಿಗೆ ತೆಗೆದ್ರಿ ಅಂತಂದ್ರೆ ಮತ್ತೇನಾಗ್ತಾವೆ, ನ್ಯೂಟ್ರಲ್ ಆಗ್ತಾವೆ. ಅಗೇನ್ ಪ್ಲಸ್ ಮೈನಸ್ ಅಟ್ರಾಕ್ಟ್ ಆಗ್ತಾವೆ, ಮತ್ತೆ ನ್ಯೂಟ್ರಲ್ ಆಗ್ತಾವೆ. ಸೊ ಬಟ್ ಈಗ ನಮಗೇನಾಗಬೇಕಾಗಿದೆ, ಚಾರ್ಜ್ ಆಗಬೇಕಾಗಿತ್ತು ಬಾಡಿ. ಸೊ ಚಾರ್ಜ್ ಆಗಬೇಕಂದ್ರೆ ಏನು ಮಾಡಬೇಕು, ಮತ್ತೆ ನಾ ಇದನ್ನು ತೆಗೆದು ಬಿಟ್ರೆ ಇದು ನ್ಯೂಟ್ರಲ್ ಆಗುತ್ತೆ, ನ್ಯೂಟ್ರಲ್ ಆಗಬಾರ್ದು, ಇದನ್ನು ಹಾಗೆ ಇಟ್ಕೊಂಡಿರೋಣ, ಇದನ್ನು ಸಪ್ರೇಟ್ ಮಾಡಿಬಿಡೋಣ ಅಂತ, ಹೌದಿಲ್ಲ. ಸೊ ಇದನ್ನು ಸಪ್ರೇಟ್ ಮಾಡಿದಂದ್ರೆ ಏನಾಯ್ತು, ಇದ್ರಾಗ ನೆಗೆಟಿವ್ ಅದ, ಇದ್ರಾಗ ಪಾಸಿಟಿವ್ ಅದ, ಇದನ್ನು ಸಪ್ರೇಟ್ ಮಾಡಿಬಿಟ್ವಿ ಅಂತಂದ್ರೆ, ಈ ಕಾಂಟ್ಯಾಕ್ಟ್ನ ನಾವು ರಿಮೂವ್ ಮಾಡಿದ್ವಿ ಅಂತಂದ್ರೆ ಇದ್ರಾಗ ಪಾಸಿಟಿವ್ ಇದ್ರಾಗ ಉಳಿತಾವ, ಹೌದಾ, ಇದ್ರಾಗಿನ ನೆಗೆಟಿವ್ ಇದ್ರಾಗ ಉಳಿತಾವ. ಸೊ ಈ ಕಾಂಟ್ಯಾಕ್ಟ್ ಇದನ್ನ ಬಿಫೋರ್ ರಿಮೂವಿಂಗ್ ದಿಸ್ ರಾಡ್ ನಾವು ಇದನ್ನು ಡಿಸ್ಕನೆಕ್ಟ್ ಮಾಡ್ತೀವಿ. ಯಾವಾಗ ಏನು ಸಿಗುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಸಪ್ರೇಟ್ ಚಾರ್ಜಸ್ ಸಿಗುತ್ತೆ. ಆಮೇಲೆ ನೀವು ಇದನ್ನು ರಿಮೂವ್ ಮಾಡ್ಬೋದು.
ಸೊ ಈಗೇನಾಯಿತು, ಬಿಫೋರ್ ಇದು ಚಾರ್ಜ್ ಇದ್ದಿಲ್ಲ, ಇದು ಚಾರ್ಜ್ ಇದ್ದಿಲ್ಲ. ಈಗ ಬೈ ಕಂಡಕ್ಷನ್ ಪ್ರೊಸೆಸ್ ದಿಸ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದಿಸ್ ಹ್ಯಾಸ್ ಅ ನೆಗೆಟಿವ್ ಚಾರ್ಜ್. ಓಕೆ, ಸೊ ನಾವು ಈ 3 ಮೆಥಡಿಂದ ಚಾರ್ಜಸ್ಸನ್ನು ನಾವು ಒನ್ ಬಾಡಿ ಟು ಅನದರ್ ಬಾಡಿ ಟ್ರಾನ್ಸ್ಫರ್ ಮಾಡ್ಬೋದು. ಫಸ್ಟ್ ಒನ್ ಈಸ್ ಬೈ ಫ್ರಿಕ್ಷನ್. ಬೈ ಫ್ರಿಕ್ಷನ್ ಇದು ಫಾರ್ ನಾನ್ ಕಂಡಕ್ಟರ್ಸ್. ಸೊ ನಾನ್ ಕಂಡಕ್ಟರ್ಸಿಗೆ ಇದು ಫ್ರಿಕ್ಷನ್ ಯೂಸ್ ಮಾಡೋದ್ರಿಂದ ನಾವು ಬಾಂಡ್ ಇದು ಪ್ಲಸ್ ಮೈನಸನ್ನು ಬ್ರೇಕ್ ಮಾಡಿಕೊಂಡು ನೆಗೆಟಿವ್ನ ಪಾಸಿಟಿವ್ನ ಸಪ್ರೇಟ್ ಮಾಡ್ಕೋತೀವಿ. ದಟ್ ಇಸ್ ಬಿಕಾಸ್ ಆಫ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್. ನೆಕ್ಸ್ಟ್ ಇದು ಫ್ರಿಕ್ಷನ್ ಆಗಿರೋದ ಚಾರ್ಜಿಂದ ಇಂಡಕ್ಷನ್ ಮಾಡ್ಕೊತ ಬರ್ತೀವಿ. ಸೊ ಇಂಡಕ್ಷನ್ಗೆ ಏನು ಪ್ರೊಸೆಸ್, ಇದನ್ನು ಹತ್ತಿರ ತೊಗೊಂಡ್ಬಂದ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಸಪ್ರೇಟ್ ಆದು, ನೆಗೆಟಿವ್ನ ನಾವು ಅರ್ತ್ಗೆ ಗ್ರೌಂಡಿಗೆ ರಿಮೂವ್ ಮಾಡಿದ್ವಿ ಅಂತಂದ್ರೆ ಸೊ ಇಲ್ಲಿ ಏನು ಉಳಿತು, ಓನ್ಲಿ ಪಾಸಿಟಿವ್ ಉಳಿತು. ನೆಕ್ಸ್ಟ್ ಅಗೇನ್ ಬೈ ದ ಥರ್ಡ್ ಮೆಥಡ್ ಈಸ್ ಕಂಡಕ್ಷನ್. ಕಂಡಕ್ಷನ್ದೊಳಗೆ ದಿಸ್ ಇಸ್ ಸಿಮಿಲರ್ ಪ್ರೊಸೆಸ್, ಬಟ್ ಇಲ್ಲಿ ಒಂದು ಕಡೆ ಪಾಸಿಟಿವ್ ಒಂದು ಕಡೆ ನೆಗೆಟಿವ್ ಉಳಿತಾವೆ. ಇಲ್ಲಿ ನೆಗೆಟಿವ್ ನಮಗೆ ಸಿಗಲಿಲ್ಲ, ಓನ್ಲಿ ಪಾಸಿಟಿವ್ ಸಿಕ್ತು. ಅಕಸ್ಮಾತ್ ನಮಗೆ ಇದು ನೆಗೆಟಿವ್ ಮಾಡಬೇಕಾಗಿತ್ತು, ಹೌದಲ್ಲ, ಇದನ್ನು ನೆಗೆಟಿವ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡ್ತೀರಿ, ಇಲ್ಲಿ ಪಾಸಿಟಿವ್ ಇರೋದು ತೊಗೊಂಬರ್ತೀರಿ. ಸೊ ಇಲ್ಲಿ ಪಾಸಿಟಿವ್ ಇರೋದು ತೊಗೊಂಬಂದ್ರೆ ನೆಗೆಟಿವ್ ಇಲ್ಲಿ ಉಳಿತು, ಪಾಸಿಟಿವ್ ಆ ಕಡೆ ಹೋಗ್ತದೆ. ಓಕೆ, ಸೊ ಇಲ್ಲಿ ನಮಗೆ ಇದನ್ನು ನೆಗೆಟಿವ್ ಮಾಡಬೇಕಾ ಪಾಸಿಟಿವ್ ಮಾಡ್ಬೇಕು ಅನ್ನೋದ್ರ ಮೇಲೆ ಇದ್ರ ಯಾವುದು ತೊಗೊಂಬರ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಚಾರ್ಜ್ ಬೈ ಫ್ರಿಕ್ಷನ್, ಇಂಡಕ್ಷನ್ ಆ್ಯಂಡ್ ಕಂಡಕ್ಷನ್. ಓಕೆ, ಸೊ ಈ 5th ಕ್ವಶನ್ದೊಳಗೆ ಏನಿಂತ ಬಂದಿತ್ತು ನಮ್ಮದು, ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್. ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕಲ್ಲ, ಹೆಂಗೆ ಬರೆಯೋಣ ಅಂತ. ಸೊ ವಿತ್ ಎಕ್ಸ್ಪ್ಲನೇಷನ್ ಬರೀರಿ ಅಂತಂದ್ರೆ, ಸೊ ಫಸ್ಟ್ ಪಾಯಿಂಟ್ ಏನು ಬರೋಣ, ರಬ್ಬಿಂಗ್ ಪ್ರೊಡ್ಯೂಸಸ್ ಚಾರ್ಜ್ ಆಫ್ ಅ ಈಕ್ವಲ್ ಮ್ಯಾಗ್ನಿಟ್ಯೂಡ್. Rubbing produces charge of equal magnitude. Charge of equal magnitudes. ಹೌದಾ, ಸೊ ರಬ್ ಮಾಡಿದ್ವಿ, ಫ್ರಿಕ್ಷನ್ ರಬ್ ಮಾಡಿದ್ರಿಂದ ಏನು ಫ್ರಿಕ್ಷನ್ ಆಗುತ್ತೆ, ಫ್ರಿಕ್ಷನಿಂದ ಈಕ್ವಲ್ ಚಾರ್ಜಸ್, ಈ ಕಡೆದು ಪ್ಲಸ್ ಈ ಕಡೆ ಬರುತ್ತೆ, ಈ ಕಡೆ ಮೈನಸ್ ಈ ಕಡೆ ಬರ್ಬೋದು. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ದ negative or positive affinity of the material. ಹೌದಾ, ಸೊ ರಬ್ಬಿಂಗ್ ಪ್ರೊಡ್ಯೂಸಸ್ ಚಾರ್ಜ್ ಆಫ್ equal magnitude but of opposite nature on two bodies. But of opposite nature ಹೌದಾ. ಸೊ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ ಎಷ್ಟು ರಿಮೂವ್ ಆಗಿದ್ದು ಎಲೆಕ್ಟ್ರಾನ್ಸ್, ಇಲ್ಲಿಂದ ಇಲ್ಲಿ ಎಷ್ಟು ಬಂದಿದ್ದು ಅಷ್ಟು ನೆಗೆಟಿವ್ ಚಾರ್ಜ್ ಇಲ್ಲಿ ಬರುತ್ತೆ. ಇಲ್ಲಿ ಎಷ್ಟು ರಿಮೂವ್ ಆಗಿದ್ದು ಎಲೆಕ್ಟ್ರಾನ್ಸ್, ಎಷ್ಟು ಪಾಸಿಟಿವ್ ಉಳಿದಿರ್ತದಲ್ಲ ಅಷ್ಟು ಪಾಸಿಟಿವ್ ಚಾರ್ಜ್. ಸೇಮ್ ಕ್ವಾಂಟಿಟಿ ಆಫ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಸಪ್ರೇಟ್ ಆಗಿರುತ್ತೆ. ಸೊ ದ್ಯಾಟ್ಸ್ ಅ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಆಫ್ ಅಪೋಸಿಟ್ ನೇಚರ್. ಒಂದು ಪ್ಲಸ್ ಇತ್ತಂದ್ರೆ ಇನ್ನೊಂದು ಕಡೆ ಮೈನಸ್ ಬರ್ತದೆ. ಬಿಕಾಸ್ ಚಾರ್ಜಸ್ ಆರ್ ಕ್ರಿಯೇಟೆಡ್ ಇನ್ ಪೇರ್ಸ್. ಬಿಕಾಸ್ charges are created in pairs. Okay, this phenomenon of charging is called charging by friction. hadala, so explain madidalla. This phenomena is called charge by friction. This phenomena is called charge by friction. The net charge on the system of two rubbed bodies is 0. The net charge of two rubbed bodies is 0. ಸೊ ಹೌದಾ, ನೆಟ್ ಚಾರ್ಜ್ ಏನಾದ್ರು 0 ಇರ್ತದೆ. ಈ ಕಡೆ ಎಷ್ಟು ಪಾಸಿಟಿವ್ ಆ ಕಡೆ ಎಷ್ಟು ನೆಗೆಟಿವ್. ಸೊ ಎರಡು ಮತ್ತೆ ಅಗೇನ್ ಕಂಬೈನ್ ಮಾಡಿದ್ರೆ ಅಂದ್ರೆ ಸೊ ದೇ ವಿಲ್ ಬಿಕಮ್ ನ್ಯೂಟ್ರಲ್. ಸೊ ನೆಟ್ ಚಾರ್ಜ್ ಏನು, ಇಟ್ ಈಸ್ 0. ಸೊ ನಾ ಯಾವುದೇ ಹೊಸ ಚಾರ್ಜನ್ನು ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ಅಲ್ಲಿರೋ ಚಾರ್ಜಸ್ನಷ್ಟನ್ನು ಸಪ್ರೇಟ್ ಮಾಡ್ಕೊಂಡಿದೆ. This is because equal amount of opposite charges annihilate each other. This is because
equal amount of opposite charges this is because equal amount of opposite charges annihilate each other. When a glass rod is rubbed with a silk cloth, opposite nature of the charges appeared on the both the bodies. Okay, in ಬರ್ಬಿಟ್ಟಿದೆ already. Rubbing the produced charges of equal magnitude but opposite nature of charges ಅಂತ ಬರೆದಿದೆ. Next, this phenomenon is consistent with the law of conservation of energy. This is consistent with the law of conservation of charges. ಹೌದಾ? So this is consistent with the law of conservation of charges. So neither be created nor be destroyed. Energy na charges na energy or charge. So energy or charge cannot be created or destroyed. A similar phenomena is observed with many other pairs of bodies. So we can observe this with many other pairs of bodies. ಸೊ ಡಿಫ್ರೆಂಟ್ ಬಾಡಿನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಪೇರ್ಸ್ ಆಫ್ ಬಾಡೀಸನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಚಾರ್ಜ್ ಬೈ ಫ್ರಿಕ್ಷನ್ನ ಮಾಡ್ಬೋದು. ಸೊ ಚಾರ್ಜ್ ಬೈ ಫ್ರಿಕ್ಷನ್ ಮಾಡಿದ್ರೆ ಒಂದು ಕಡೆ ಪ್ಲಸ್ ಆಗುತ್ತೆ, ಇನ್ನೊಂದು ಕಡೆ ಮೈನಸ್ ಆಗುತ್ತೆ. ಓಕೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಅ ಆನ್ಸರ್ ಫಾರ್ ಅವರ್ ಕ್ವಶನ್ ನಂಬರ್ 5. ಓಕೆ, ಸೊ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದ್ಸರಿ ನೋಡಿರಿ, ಬೇಕಂದ್ರೆ ಗೊತ್ತಾಗಿಲ್ಲ ಅಂತಂದ್ರೆ ಆರಾಮಾಗಿ ಸ್ಲೋ ಆಗಿ ನೋಡಿರಿ. ಸೊ ಮೇ ಬಿ ಒಂದೆರಡು ಸಲ ನೋಡೋದ್ರಿಂದ ನಿಮಗಿನ್ನೂ ಜಾಸ್ತಿ ಕರೆಕ್ಟಾಗಿ ಅರ್ಥ ಆಗ್ಬೋದು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್.